ನಾನ್ ಮಾಡೋ ಕೆಲಸ ಬಿಟ್ಟು ಹುಡುಕ್ತಾ ಇದೀನಿ. ನನ್ ಕಷ್ಟಕ್ಕೆ ಇಟ್ಕೊಂಡಿದ್ದೆ ಅವತ್ತು. ಇವಾಗ ಅವ್ನು ಬಿಡಿಸ್ಕೋತೀವಿ ಅಂತಂದ್ರು ಇಲ್ಲ, ಅವನೇ ಕೈಗೆ ಸಿಗ್ತಾ ಇಲ್ಲ. ನಮ್ ಒಡವೆ ನಮಗ್ ಬೇಕಷ್ಟೆ. ಒಂದು ಒಡವೆ ಅಡ ಮಾಡಿಸ್ಕೊಂಡಿದ್ರು, ಅವತ್ತು ಅಡ ಮಡಗಿಸ್ಕೊಂಡಿತ್ತು ಅಂತ ಇವತ್ತಿನವರೆಗೂ ಕೈ ಸಿಕ್ಕಿಲ್ಲ. ಹುಡುಕಿದ್ರು ಇಲ್ಲ, ಆಫೀಸ್ ಕ್ಲೋಸ್ ಮಾಡೋರೆ, ಇನ್ನೊಂದ್ ಕಡೆ ಮಾಡೋರೆ ಅಂತಂದವ್ರೆ, ಇನ್ನ ಅಲ್ಲಿ ಸಿಕ್ಕಿಲ್ಲ ನಮ್ಗೆ. ನಮ್ ಒಡವೆ ನಮಗ್ ಬೇಕಷ್ಟೆ, ಇನ್ನೇನು ಬೇಕು. 2024ರಲ್ಲಿ ನಮ್ಗೆ ಒಡವೆ ಜಾಸ್ತಿ ಕಮ್ಮಿ ಬಡ್ಡಿ ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿ ನಮ್ಗೆ ಫೋನ್ ಮಾಡಿ ಅವರೇ ಅಲ್ಲಿಗೆ ಬಂದು ಬಿಡಿಸ್ಕೊಂಡು ಇಲ್ಲಿ ಕರ್ಕೊ ಬಂದು ಇಕ್ಕಿಸ್ಕೊಂಡು ಚೀಟಿ ಕೊಟ್ಟು ಕಳ್ಸಿದ್ರು. ಧನಲಕ್ಷ್ಮಿ ಗೋಲ್ಡ್ ಕಂಪ್ನಿ ಫೋಟೋ ಇದೆ. ಇವತ್ತಿನ ಬೆಲೆಗೆ 10 ಲಕ್ಷ. ನಮ್ಗೆ ದುಡ್ಡು ಬೇಡ, ಒಡವೆ ಬೇಕು. ಎಲ್ಲಾರ್ಗುನು ಇವಾಗ ಇವತ್ತಿನ ಇದ್ರಲ್ಲಿ ಒಡವೆ ಕೊಟ್ರೆ ಸಾಕು ನಮ್ಗೆ. ಎಲ್ಲಾರ್ಗು ಅಷ್ಟೇನೆ. ಇವ್ರು ಹಿಡಿಯಕ್ಕೆ ನಾನು ಒಡವೆ ಮಡಗಿತಿಂದ ನಾನು ಕೆಲಸ ಬಿಟ್ಟು ಹುಡುಕ್ತಾ ಇದೀನಿ. ನಾನ್ ಮಾಡೋ ಕೆಲಸ ಬಿಟ್ಟು ಹುಡುಕ್ತಾ ಇದೀನಿ. ನನ್ ಕಷ್ಟಕ್ಕೆ ಇಟ್ಕೊಂಡಿದ್ದೆ ಅವತ್ತು. ಇವಾಗ ಅವ್ನು ಬಿಡಿಸ್ಕೋತೀವಿ ಅಂತಂದ್ರು ಇಲ್ಲ, ಅವನೇ ಕೈಗೆ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ಸಾಕು, ನಮ್ಗೆ ಒಡವೆ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ನಾವ್ ಇನ್ನೇನು ಕೇಳ. ನಮ್ಗೆ ಅವ್ನ್ ದುಡ್ಡು ಬೇಡ, ಏನು ಬೇಡ. ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕೋರ್ಟ್ಗೆ ಹೋಗ್ಬೇಕಣಪ್ಪ ಅಂತ ಅಂದ್ರು. FIR ಆಗೈತೆ, ಕೋರ್ಟ್ಗೆ ಹೋಗ್ಬೇಕು ಅಂತ ಹೇಳವ್ರೆ. ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ. ಈ ಲಾಸ್ಟ್ ಅಲ್ಲಿ ನಮ್ಮ ಒಡವೆ ನಮಗ್ ಕೊಟ್ರೆ ಸಾಕು. ನಮ್ಗೆ ಇನ್ನೇನ್ ಬೇಡ. ನಮ್ಮ ಒಡವೆ ನಮ್ಗೆ ಕೊಡ್ಸ್ಬಿಟ್ರೆ ಸಾಕು. ಇನ್ನು ಇವಾಗ ಕಂಪ್ಲೇಂಟ್ ಕೊಟ್ಟಿದೀವಿ. ಈ ಕಂಪ್ಲೇಂಟ್ ಅಲ್ಲಿ ಇನ್ನೂ ಏನಾಗುತ್ತೆ ನೋಡ್ತೀವಿ. ಆಮೇಲೆ ಇನ್ನ ಏನಾದ್ರು ಆಗ್ಲಿಲ್ಲ ಅಂದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ.